ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕೇಶ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಂದಿರತಕ್ಕಂಥ ಜಾಗ ನಮ್ಮ ಚಾಮರಾಜನಗರದ ಮಾಲೆಗೆರೆ ಅಂತಾರೆ ನೋಡಿ. ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ಇಲ್ಲಿಗೆ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ, ಕೆರೆ ತುಂಬಿಕೊಂಡು ಕೋಡಿ ಹರಿತಾ ಇದೆ ನೀರು. ಇನ್ನೊಂದೇನೆಂದರೆ, ನಮ್ಮ ಚಾಮರಾಜನಗರದಲ್ಲಿ ನೀರಿನ ಪ್ಲೇಸು ತುಂಬ ಕಡಿಮೆ. ಈ ಹೊಳೆ ಹರಿಯೋದು ಮಾಡೋದು ಇವೆಲ್ಲ ತುಂಬ ಕಡಿಮೆ. ಚಾಮರಾಜನಗರ ಟೌನಲ್ಲಿ ಯಾವುದೂ ಇಲ್ಲ. ನಮ್ಗೆ ಹತ್ತಿರದಲ್ಲಿ ಇರೋದೇನೆಂದರೆ ಇದೇ ಮಲೆಗೆರೆ. ಈ ಕೆರೆ ತುಂಬಿಸೋ ಯೋಜನೆಯಿಂದ ಈ ನೀರು ತುಂಬಿಸಿರೋದ್ರಿಂದ ಇಲ್ಲಿ ತುಂಬ ಜನ ಸುತ್ತಮುತ್ತ ಜಮೀನುಗಳಿಗೆ, ರೈತರಿಗೆ ತುಂಬ ಉಪಯೋಗ ಆಗಿದೆ. ಆ ನೀರು ಕೆರೆಗೆ ನೀರು ತುಂಬಿಸಿರೋ ಯೋಜನೆ ಮಾಡಿರೋದ್ರಿಂದ ಈಗ ಕೆರೆ ತುಂಬಿ ಕೋಡಿ ಹರ್ಕೊಂಡು ಹೋಗ್ತಾ ಇದೆ ಕಾಲುವೆ ಮೂಲಕ. ಅದಕ್ಕೆ ಅದನ್ನು ನೋಡೋಣ ಅಂದ್ಬಿಟ್ಟು ಬಂದ್ವಿ ಈ ಕಡೆ. ಹಾಗೆ ಇಲ್ಲಿ ಮಲೆಗೆರೆಗೆ ಬರ್ತಿದ್ದಾಗೆ ಫಸ್ಟ್ ಸಿಗೋದೆ ಈ ಗಣಪತಿ ದೇವಸ್ಥಾನ. ಇಲ್ಲೆಲ್ಲ ಸುತ್ತಮುತ್ತ ಬರೀ ಜಮೀನೇ ಇರೋದ್ರಿಂದ ಸುತ್ತಮುತ್ತ ತುಂಬ ವಾತಾವರಣ ತಂಪಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಈ ದೇವಸ್ಥಾನ 1958ರಲ್ಲಿ ಕಟ್ಟಿರೋದು. 1958ರಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಇಲ್ಲೆಲ್ಲ ಸುತ್ತಮುತ್ತ ಜಮೀನುಗಳಿದೆ. ಕೆರೆಯಲ್ಲಿ ಮೊದಲು ನೀರೇ ಇರಲಿಲ್ಲ. ಮಳೆ ಹೋದರೆ ಸ್ವಲ್ಪ ನೀರು ನಿಂತ್ಕೋತಿತ್ತು, ಇನ್ನು ಅದು ಬಿಟ್ಟರೆ ಸಾಮಾನ್ಯವಾಗಿ ನೀರೇ ಇರಲಿಲ್ಲ. ಈಗ ಈ ಕೆರೆ ತುಂಬಿಸೋ ಯೋಜನೆ ಬಂದ ಮೇಲೆ, ನೀರು ತುಂಬಿದ ಮೇಲೆ ಜಮೀನುಗಳು, ಅಂತರ್ಜಲ ಎಲ್ಲ ವೃದ್ಧಿಯಾಗಿ ಜಮೀನುಗಳಿಗೆಲ್ಲ ನೀರು ಸಿಗ್ತಾಯಿದೆ. ಬೋರು ತೆಗೆಸಿದ್ರೆ ಈಗ ನೀರು ಬರುತ್ತೆ. ತುಂಬ ಜನ ರೈತರುಗಳಿಗೆ ಅನುಕೂಲ ಆಗಿದೆ ಈ ಮಲೆಗೆರೆ ನೀರು ತುಂಬಿರೋದ್ರಿಂದ. ಹಾಗೆ ಈಗ ತುಂಬ ಹಳ್ಳಿಗಳಲ್ಲೂ ಸಹ ಕೆರೆಗಳು ತುಂಬಿರೋದ್ರಿಂದ ಜಮೀನು ಮಾಡೋರ್ಗಳಿಗೆ ಅಂತರ್ಜಲ ವೃದ್ಧಿಯಾಗಿ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಮೇಯ್ನು ಜಮೀನು ಕೆಲಸ ಮಾಡೋಕ್ಕೆ ಬೇಕಾಗಿರೋದೇ ನೀರು. ನೀರಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಇದಕ್ಕೆ ಈಗ ನೋಡಿ, ಇದೇ ಮಲೆಗೆರೆ ನೋಡಿ. ಇಲ್ಲಿ ನೀರು ಹರಿತಾ ಇದೆ. ಈಗ ಇದು ರಸ್ತೆ, ಇದು ಇಲ್ಲಿಂದ ಆ ಕಡೆಗೆ ಹೋಗೋ ಜಾಗ ಐತೆ. ಇಲ್ಲೆಲ್ಲ ನೀರು ಹರಿತಾ ಇದೆ. ಈಗ ನಾವು ಇಲ್ಲಿಂದ ಅಲ್ಲಿಗೊಂದು ಜಂಪ್ ಮಾಡ್ಬಿಡೋಣ. ಇಲ್ಲಿಗೆ ಫ್ರೀ ಇದ್ದಾಗ ನಮಗೇನಂದರೆ, ನಗರ ಟೌನಿಂದ ಇಲ್ಲಿಗೆ ಬರೋಕ್ಕೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಫ್ರೀ ಇದ್ದಾಗ, ಬೇಜಾರಾದಾಗ ಸುಮ್ಮನೆ ಇಲ್ಲಿ ಒಂದು ರೌಂಡು ಸುತ್ತಾಡ್ಕೊಂಡು ಹೋದರೆ ಒಂಥರ ಖುಷಿಯಾಗುತ್ತೆ. ನಾವು ಅವಾಗವಾಗ ಇಲ್ಲಿಗೆ ಬಂದು ಒಂದೊಂದು ರೌಂಡ್ ಹೊಡ್ಕೊಂಡು ಹೋಗ್ತಿರ್ತೀವಿ. ಮಲೆಗೆರೆ ನೋಡಿ, ನೀರು ತುಂಬಿ ಹರಿತಾ ಇದೆ. ಸ್ನೇಹಿತರೆ, ತುಂಬ ಆಳ ಇದೆ ಇಲ್ಲಿ. ನೋಡಿ, ಆ ಕಡೆ ಯಾರೋ ಬಟ್ಟೆ ಒಗಿತಾ ಇದ್ದಾರೆ.
ನೋಡಿ ಒಂದು ದೊಡ್ಡ ಆಲದ ಮರ ಇದೆ ಇಲ್ಲಿ. ಈ ನೀರಿರೋ ಜಾಗ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಮಗೆ ಚಾಮರಾಜನಗರದಲ್ಲಿ ಇರೋ ಹತ್ತಿರವಾದ ಒಂದು ನೀರಿನ ಜಾಗ ಅಂದರೆ ಸದ್ಯಕ್ಕೆ ಇದೆ ಮಲೆಗೆರೆ. ಇನ್ನೆಲ್ಲ ಟೌನ್ ನಮ್ಮ ನಗರಕ್ಕೆ ಹತ್ತಿರದಲ್ಲಿ ಯಾವುದೂ ಇಲ್ಲ. ಇದು ಬಿಟ್ಟರೆ ನಾವು ಏನಂದರೆ ಸುವರ್ಣವತಿ ಜಲಾಶಯ ಅಲ್ಲಿಗೆ ಹೋಗ್ಬೇಕಷ್ಟೇ. ಚಿಕ್ಕಹೊಳೆ ಸುವರ್ಣವತಿ. ನೋಡಿ ಸ್ನೇಹಿತರೆ, ನಮ್ಮ ಚಾಮರಾಜನಗರದ ಮಲೆಗೆರೆ ಹೇಗಿದೆ ಕಮೆಂಟ್ ಮಾಡಿ. ನಿಮ್ಮೂರು ಕೆರೆಗಳು ಯಾವ್ಯಾವುದು ಅನ್ನೋದನ್ನು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಲ್ಲಿಂದ ಮುಂದೆ ಆ ಕಡೆ ಹೋಗ್ಬೋದು. ಅಲ್ಲೂ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿದೆ. ಮೊದಲು ನಾವೆಲ್ಲ ಬಂದರೆ ಆ ಕಡೆ ಹೋಗಿ ಸ್ವಿಮ್ ಮಾಡ್ತಾಯಿದ್ದೋ. ಬನ್ನಿ ಈಗ ಆ ಜಾಗನೂ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ ನೋಡಿ, ನೀರು ಬೀಳ್ತಿರೋದು ಅಲ್ಲಿ ಮುಂದೆ. ಏನಂದರೆ ಇಲ್ಲೆಲ್ಲ ಕಲ್ಲು ಹಾಕಿದ್ದಾರೆ, ಕಲ್ಲುಗಳಿದೆ, ನೀರು ಹರ್ಕೊಂಡು ಹೋಗೋಕ್ಕೆ ಇರೋವಂಥ ಕಲ್ಲು. ಏನಂದ್ರೆ ನೀರಿನ ಪ್ರಮಾಣ ಏನಂದರೆ ಜಾಸ್ತಿ ಇಲ್ಲ, ಕಡಿಮೆ ಬರ್ತಿರೋದ್ರಿಂದ ನೋಡಿ ನೀರು ಬಂದು ನೀರೆಲ್ಲ ಇಲ್ಲಿ ಕಲ್ಲು ಕೆಳಗಡೆ ಹೋಗ್ತಾ ಇದೆ. ಕೆಳಗಡೆ ಹೋಗಿ ನೋಡಿ ಇಲ್ಲಿ ಬರ್ತಾ ಇದೆ, ಈ ಜಾಗದಲ್ಲಿ ಬರ್ತಾ ಇದೆ. ಅಂದರೆ ಎಲ್ಲ ನೀರು ಕೆಳಗಡೆಯಿಂದ ಹರಿತದೆ. ನೀರೇನಾದ್ರು ತುಂಬ ಜಾಸ್ತಿ ಫೋರ್ಸಾಗಿ ಬಂದಾಗ ಇದ್ರ ಮೇಲ್ಗಡೆನೂ ತುಂಬ ಆವಾಗ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವ್ಯೂಸು. ಸ್ನೇಹಿತರೆ, ಈ ಜಾಗಕ್ಕೆ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಯಾಕಂದರೆ ಒಂಥರ ಪ್ರಶಾಂತವಾದ ವಾತಾವರಣ, ಯಾರೂ ಇರಲ್ಲ. ಒಂಥರ ಕೆರೆ ಆ ನೀರನ್ನ ವಾತಾವರಣ ನೋಡೋಕ್ಕೆ ತುಂಬ ಖುಷಿ ಆಯ್ತೆ. ನೋಡಿ ಇದೇ ಕೆರೆ, ತುಂಬ ದೊಡ್ಡ ಕೆರೆ ಇದು. ನಾವು ಹೊರಗಡೆ ಎಲ್ಲೂ ಹೋಗದೇ ಇದ್ದಾಗ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಹೊರಗಡೆ ಪ್ಲೇಸ್ ನೋಡ್ಕೊಬರೋಣ, ಟೈಮ್ ಪಾಸ್ ಮಾಡೋಕ್ಕೆ ಎಲ್ಲರೂ ಹೋಗೋಣ ಅಂತಂದಾಗ ಇಲ್ಲಿಗೆ ಬರ್ತೀವಿ. ಯಾಕಂದರೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಜಾಗ ನೋಡೋಕ್ಕೆ. ಗಿಡಗಳು ಜಾಸ್ತಿ ಬೆಳೆಸೋದಿದೆ, ದೊಡ್ಡ ಕಾಡು ಥರ ಕಾಣಿಸ್ತಿದೆ. ಇಲ್ಲೊಂದು ಬೃಹದಾಕಾರದ ಆಲದ ಮರ. ಆಲದ ಮರ ಕೆಳಗಡೆ ನೆರಳಾಗಿ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಬಂದು ಒಂದು ಅರ್ಧ ಗಂಟೆ ಕೂತಿದ್ದು ಮಾತುಕತೆ ಆಡ್ಕೊಂಡು ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ಹೋಗ್ತಾ ಇರ್ತೀವಿ ಇಲ್ಲಿಗೆ. ನೋಡಿ ಎಷ್ಟು ದೊಡ್ಡದಾಗೈತೆ ಆಲದ ಮರ, ಸಿಕ್ಕಾಬಿಟ್ಟೆ ದೊಡ್ಡದು. ಎಷ್ಟು ದೊಡ್ಡದಾಗೈತೆ ಅಲ್ವಾ ಜಗೆ, ನೋಡೋಕ್ಕೆ ಒಂಥರ ತುಂಬ ವರ್ಷಗಳ. ಎಷ್ಟು ವರ್ಷ ಆಗಿದ್ದು ನಮ್ಗೆ ಹಾಂ, ಹೆಚ್ಚು ಕಡಿಮೆ ಇದ್ರು ಸುತ್ತಾಳತೆ ಒಂದು 15 ಅಡಿ ಬರಲ್ವಾ ಸುತ್ತಾಳತೆ. 5 ಒಂದು 8ರಿಂದ 10 ಜನ ತಪ್ಕೋಬೇಕು. ಹಾಂ, ಒಂದೇ ಮರ. ಅದೇ ಇದೇ ಮರದ್ದು ಬೇರು ನೋಡಿ ಇಲ್ಲಿ ಬಿಟ್ಟಿದೆ ಬಂದು. ಅಲ್ಲೂ ಹೋಗಿದೆ. ಪ್ರಕೃತಿ ಎಷ್ಟು ವಿಸ್ಮಯ ಅನ್ನೋಕ್ಕೆ. ಈ ಮರನ ತಪ್ಕೋಬೇಕು ಅಂದರೆ ಒಂದು 10 ಜನ ಕೈ ಹಿಡ್ಕೊಂಡು ತಪ್ಕೋಬೇಕಾಯ್ತು ಅನ್ಸುತ್ತೆ. 10 ಜನ ಸಾಲಲ್ಲ ಅಂದ್ಯಾ ನೋಡಿ. ನಿಜ ಸಾಲದೇ ಇಲ್ಲ 10 ಜನ. ಒಂದು 15ರಿಂದ ಒಂದು 20 ಜನನಾರು ಬೇಕು. ಪೂರ್ತಿ ಮರ ತಪ್ಕೋತೀವಿ ಅಂದರೆ ಒಂದು 20 ಜನ ಸೇರಿ 20 ಜನ ಸೇರಿ ತಪ್ಕೊಂಡ್ರೆ ಈ ಮರ ತಪ್ಕೋಬೋದು. ಅಷ್ಟು ದೊಡ್ಡದಾಯ್ತೆ ಮರ ನೋಡಿ. ಒಂದೊಂದು ಕೊಂಬೆನೂ ಎಷ್ಟು ದಪ್ಪ ಇದೆ ಅಂದರೆ ಆ ಕೊಂಬೆಗಳೇ ಮರದ ಥರ ಐತೆ, ದೊಡ್ಡ ದೊಡ್ಡ ಮರದ ಥರ. ನಾವು ಅವಾಗವಾಗ
ಇಲ್ಲಿ ಬಂದು ಸುಮಾರು ಹೊತ್ತು ಇಲ್ಲೇ ಕೂತಿದ್ದು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತದೆ. ಇಲ್ಲಿ ಬಂದು ಕೂತಿದ್ದು ಹೋಗ್ತೀವಿ. ಹಾಗೆ ಇಲ್ಲಿ ಈಗ ನೀರು ಜಾಸ್ತಿ ಇದೆ, ಸ್ವಿಮ್ ಮಾಡ್ಬೋದು ಇಲ್ಲಿ ಬಂದು. ಒಂದೊಂದ್ಸಲ ನಾವು ಸ್ವಿಮ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಏನಂದರೆ ಚೆನ್ನಾಗಿ ಸ್ವಿಮ್ ಬರೋರು ಮಾತ್ರ ನೀರಿಗೆ ಇಳಿಬೇಕು ಸ್ನೇಹಿತರೆ. ನೀರಿನಲ್ಲಿ ಬೆಂಕಿಲಿ ಯಾವುದೇ ಕಾರಣಕ್ಕೂ ತಮಾಷೆ ಆಡೋಕ್ಕೆ ಹೋಗ್ಬೇಡಿ. ಸ್ವಿಮ್ ಬರದೇ ಇರೋರು ಯಾವುದೇ ಕಾರಣಕ್ಕೂ ನೀರಿಗೆ ಇಳಿಬೇಡಿ. ನಮ್ಮ ಚಾಮರಾಜನಗರದ ಮಾಲೆಗೆರೆ ನಮಗಿಷ್ಟವಾದ ಜಾಗ ಸ್ನೇಹಿತರೆ. ನೀವುಗಳು ಇಲ್ಲಿ ಬಂದು ಈ ಜಾಗನ ನೋಡಿದರೆ ಕಮೆಂಟ್ ಮಾಡಿ, ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ. ನಾವು ಹಾಕೋಂಥ ಎಲ್ಲ ವೀಡಿಯೋನು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.